ಜೈಲುಗಳನ್ನು ನಾವು ಮನಪರಿವರ್ತನೆ ಕೇಂದ್ರ ಅಂತ ಕರಿತೀವಿ. ಜೊತೆಗೆ ಜೀವನದಲ್ಲಿ ಜೈಲಿಗೆ ಹೋಗಿ ಬಂದವನು ಬದಲಾವಣೆ ಆಗ್ತಾನೆ ಅನ್ನೋ ಒಂದು ಮಾತುಗಳನ್ನು ಸಹ ನಾವು ಹೇಳ್ತಾ ಇರ್ತೀವಿ. ಅದೇ ಜೈಲುಗಳೀಗ ಅಕ್ರಮದ ಕೂಪಗಳಾಗ್ತವೆ, ಕಾನೂನು ಬಾಹಿರ ಚಟುವಟಿಕೆ ಕೇಂದ್ರಗಳಾಗ್ತಿವೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಯಾಕಂದರೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಕಳೆದ 2 ದಿನಗಳಿಂದ ನೋಡ್ತಾ ಇರ್ಬೋದು, ಸಾಕಷ್ಟು ವೈರಲ್ ಆಗ್ತಾ ಇದೆ ವಿಡಿಯೋಗಳು. ಪರಪ್ಪನ ಅಗ್ರಹಾರದಲ್ಲಿ ಟೆರರಿಸ್ಟ್ಗಳು, ವಿಕೃತ ಕಾಮಿಗಳು, ಹೈ ಪ್ರೊಫೈಲ್ ಆರೋಪಿಗಳು ಯಾವ ರೀತಿಯಾಗಿ ಸಿಗರೇಟ್ ಸೇದುತ್ತಾ, ಟೀ ಕುಡಿಯುತ್ತಾ, ಮದ್ಯ ಸೇವಿಸ್ತಾ ಐಷಾರಾಮಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ. ಆ ವಿಡಿಯೋನ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾದ ಒಂದು ವ್ಯವಸ್ಥೆ ಒಳಗಡೆ ಇದೆ. ಜೈಲು ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇಷ್ಟೆಲ್ಲ ಭದ್ರತೆ ಇದ್ರೂ ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗಲು ಕಾರಣ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಆದರೆ ಸರ್ಕಾರವೂ ಸಹ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ವಿಪಕ್ಷ ಬಿಜೆಪಿಯ ನಾಯಕರು ಸಹ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದಾರೆ. ಜೈಲಲ್ಲಿ ಈ ರೀತಿಯ ಘಟನೆಗಳಾಗಲು ಸರ್ಕಾರದ ಒಂದು ನಿರ್ಲಕ್ಷ್ಯವೇ ಕಾರಣ ಅನ್ನೋ ಜೈಲಲ್ಲಿ ಈ ರೀತಿಯ ಒಂದು ಘಟನೆಗಳಾಗಲು ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪವನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೆ ಈ ನಡುವೆ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅದೇನಂತಂದ್ರೆ, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಇದೀಗ ಮತ್ತೆ ಚರ್ಚೆಯಲ್ಲಿದ್ದಾರೆ. ಯಾಕಂದ್ರೆ ಅದೇ ಜೈಲಿನಲ್ಲಿರುವ ದರ್ಶನ್, ಯಾಕಂದ್ರೆ ಇದೇ ದರ್ಶನ್ ಆಪ್ತ ಇದೀಗ ಸಂಕಷ್ಟಕ್ಕೆ ಒಳಗಾಗಿದ್ದಾನ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಇದೇ ನಟ ದರ್ಶನ್ ಆಪ್ತ ಧನ್ವೀರ್ ಗೌಡಗೆ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ವೈರಲ್ ಆಗಿದ್ದ ವಿಡಿಯೋದಲ್ಲಿ ದರ್ಶನ್ ಆಪ್ತನ ಪಾತ್ರ ಇದೆ ಎಂಬ ಒಂದು ಸಂಶಯ ಕಾಡ್ತಾ ಇತ್ತು. ಬೆಂಗಳೂರಿನ ಸಿಸಿಬಿ ಪೊಲೀಸ್ ಅಧಿಕಾರಿಗಳು ನಟ ದರ್ಶನ್ ಆಪ್ತ ಧನ್ವೀರ್ ಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ವಿಡಿಯೋ ರಿಲೀಸ್ ಆಗಲು ಯಾರು ಕಾರಣ, ಇದರ ಹಿನ್ನೆಲೆ ಏನು, ಇದಕ್ಕೆ ಮುಖ್ಯ ಹೊಣೆಗಾರರು ಯಾರು ಇದಕ್ಕೆ ಮುಖ್ಯ ಕಾರಣ ಯಾರು, ಇದರ ಹಿನ್ನೆಲೆ ಏನು ಎಂಬ ಪ್ರಶ್ನೆಗಳನ್ನ ಧನ್ವೀರ್ ಗೌಡಗೆ ಸಿಸಿಬಿ ಪೊಲೀಸರು ಮಾಡಿರುವಂಥದ್ದು. ಜೊತೆಗೆ ಧನ್ವೀರ್ ಗೌಡನ ಮೊಬೈಲನ್ನು ಪರಿಶೀಲಿಸಿದಾಗ ಈ ರೀತಿಯ ಯಾವುದೇ ಫುಟೇಜ್ಗಳು ಮೊಬೈಲಲ್ಲಿ ಲಭ್ಯವಾಗಿಲ್ಲ ಅನ್ನೋ ಮಾಹಿತಿ ಕೂಡ ಇದೀಗ ಹೊರಬಿದ್ದಿರುವಂಥದ್ದು. ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಪೊಲೀಸರು ಧನ್ವೀರ್ ಗೌಡರನ್ನ ವಿಚಾರಣೆಗೆ ಒಳಪಡಿಸಿದ್ದು ತೀವ್ರತರವಾದ ವಿಚಾರಣೆಯನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾದ ಒಂದು ವಿಡಿಯೋ ರಿಲೀಸ್ ಆಗಿದೆ, ನಿಮಗೇನಾದರೂ ಮಾಹಿತಿ ಇದೆ ಅನ್ನೋ ಪ್ರಶ್ನೆಗಳನ್ನು ಧನ್ವೀರ್ ಗೌಡಗೆ ಪೊಲೀಸರು ಕೇಳಿರುವಂಥದ್ದು. ಆದರೆ ಧನ್ವೀರ್ ಗೌಡ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಮೊಬೈಲನ್ನು ಪರಿಶೀಲಿಸಿದಾಗ ಮೊಬೈಲಲ್ಲೂ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಜೊತೆಗೆ ಆ ರೀತಿಯ ಫುಟೇಜ್ಗಳು ಸಹ, ವಿಡಿಯೋಗಳು ಸಹ ಲಭ್ಯವಾಗಿಲ್ಲ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಮಾಡುತ್ತಿರುವ ಒಂದು ಐಷಾರಾಮಿ ಜೀವನ, ಅವರು ನಡೆಸ್ತಾ ಇರುವಂಥ ವೈಭೋಗದ ಜೀವನದ ಕುರಿತು ವಿಡಿಯೋ ರಿಲೀಸ್ ಆಗಿ ವೈರಲ್ ಆದ ನಂತರ ಇದೀಗ ಸರ್ಕಾರವನ್ನು ಒಂಥರ ಎಚ್ಚೆತ್ಕೊಂಡಂಗೆ ಮಾಡ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ ಕೆಲ ತಿಂಗಳುಗಳ ಹಿಂದಷ್ಟೇ ನಾವು ನೋಡಿದ್ವಿ, ಇದೇ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ರು, ಆಗಲೂ ಸಹ ಟೀ ಕುಡಿಯುತ್ತಾ, ಸಿಗರೇಟ್ ಸೇದುತ್ತಾ, ಒಂದು ಸ್ವಲ್ಪ ಹೈ ಪ್ರೊಫೈಲ್ ಅಂದರೆ VIP ಟ್ರೀಟ್ಮೆಂಟ್ ಥರ ಅವರ ಒಂದು ಒಳಗಡೆ ವ್ಯವಸ್ಥೆ ಇತ್ತು. ಆಗಲೂ ಸಹ ವಿಡಿಯೋ ವೈರಲ್ ಆಗಿತ್ತು. ಆಗ ಸರ್ಕಾರ ಎಚ್ಚೆತ್ತುಕೊಂಡು ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿತ್ತು. ಆದರೆ ಇದೀಗ ಈ ರೀತಿಯಾದ ಮತ್ತೆ ಪ್ರಕರಣ, ಅಂದರೆ ಇದೇ ರೀತಿಯಾದ ಜೈಲಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಮರುಕಳಿಸ್ತಾ ಇದೆ. ಪಕ್ಷಗಳು ಗರಂ ಆಗಿವೆ, ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇವೆ. ಸರ್ಕಾರವೂ ಸಹ ಇದ್ರ ಬಗ್ಗೆ ಈ ಎಲ್ಲ ಬೆಳವಣಿಗೆಗೆ ಕಾರಣ ಏನು, ಅಧಿಕಾರಿಗಳು ಯಾರು ತಪ್ಪಿತಸ್ಥರಿದ್ದಾರೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತು ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನು ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಿಯಂತ್ರಣ ಪಡಿಸಲು ಸರ್ಕಾರ ಇದೀಗ ಮುಂದಾಗಿರುವಂತೆ ಕಂಡು ಬರ್ತಾ ಇದೆ. ಆದರೆ ಎಲ್ಲ ಒಂದು ಕಡೆ ಯಾರೋ ಒಂದು ರಿಲೀಸ್ ಮಾಡಿದ ವಿಡಿಯೋಗೆ ದರ್ಶನ್ ಆಪ್ತ ನಟ ಧನ್ವೀರ್ ಗೌಡರನ್ನ ವಿಚಾರಣೆ ಮಾಡಿರೋದು ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಯಾಕಂದ್ರೆ ಇದರಲ್ಲಿ ಅವ್ರ ಪಾತ್ರ ಇಲ್ಲ ಎಂಬ ಮಾಹಿತಿಯನ್ನು ಸಹ ಅವರು ಪೊಲೀಸರಿಗೆ ನೀಡಿದ್ದಾರೆ. ಆದರೂ ಸಹ ಪೊಲೀಸರು ಈ ರೀತಿಯಾದವರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಇದರ ಬಗ್ಗೆ ಇನ್ನಷ್ಟು ತನಿಖೆಯನ್ನ ಮಾಡಿದಾಗ ಸತ್ಯಾಸತ್ಯತೆ ಹೊರಬರಲಿರುವಂಥದ್ದು. ಸರ್ಕಾರವೂ ಸಹ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ, ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಜೊತೆಗೆ ಗೃಹ ಸಚಿವರು ಸಹ ಇದರಲ್ಲಿ ಒಂದು ವಿಶೇಷ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಈ ರೀತಿಯಾದ ಚಟುವಟಿಕೆಗಳು ಯಾಕೆ ನಡೀತಾ ಇದ್ದಾವೆ, ಇದರ ಹಿನ್ನೆಲೆ ಏನು ಎಂಬುದಾಗಿ ಪರಿಶೀಲನೆ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಗೃಹ ಇಲಾಖೆಯಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳು ಜೈಲಿನಲ್ಲಿ ನಡೀತಾ ಇರುವಂಥದ್ದು, ಇದರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇರುವಂತೆ ಕಂಡು ಬರ್ತಾ ಇದೆ. ಆದರೆ ಇದರ ಬಗ್ಗೆ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಇದರ ತಪ್ಪಿತಸ್ಥರು ಯಾರು, ಯಾಕೆ ಈ ರೀತಿಯಾದ ಘಟನೆಗಳು ನಡೀತಾ ಇದೆ, ದರ್ಶನ್ ಆಪ್ತ ನಟ ಧನ್ವೀರ್ ಗೌಡಗೂ ಹಾಗೂ ಈ ರೀತಿಯ ರಿಲೀಸ್ ಆದ ವಿಡಿಯೋಗಳಿಗೂ ಏನು ಕಾರಣ ಅನ್ನೋದು ಇನ್ನಷ್ಟು ತನಿಖೆಯಿಂದಲೇ ಹೊರಬರಬೇಕಿದೆ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.